ಪ್ರಕಾಶ್ ಎಪಿ ವಿಶ್ರಾಂತ ಕುಲಸಚಿವರು, ಮೈಸೂರು ವಿಶ್ವವಿದ್ಯಾನಿಲಯ. ಶ್ರೀ ಅನುಜ್ ಧಾರ್, ಬರಹಗಾರರು ಮತ್ತು ವಾಗ್ಮಿಗಳು. ಶ್ರೀ ಚಂದ್ರಚೂರ್ ಘೋಷ್, ಬರಹಗಾರರು ಮತ್ತು ವಾಗ್ಮಿಗಳು. ಡಾಕ್ಟರ್ ಎಂ ಪೂರ್ಣಿಮಾ, ಪ್ರಾಂಶುಪಾಲರು, ಜೆಎಸ್ಎಸ್ ಮಹಿಳಾ ಕಾಲೇಜು ಸ್ವಾಯತ್ತ, ಸರಸ್ವತಿಪುರಂ, ಮೈಸೂರು. ಶ್ರೀ ಸಿ ಕೃಷ್ಣೇಗೌಡ, ಅಧ್ಯಕ್ಷರು, ಮೈಸೂರು ಸೈನ್ಸ್ ಫೌಂಡೇಶನ್, ಮೈಸೂರು. ಡಾಕ್ಟರ್ ಎನ್ ಮಹದೇವಸ್ವಾಮಿ, ಸಮ್ಮೇಳನದ ಸಂಚಾಲಕರು ಮತ್ತು ಮುಖ್ಯಸ್ಥರು, ಇತಿಹಾಸ ವಿಭಾಗ. ಡಾಕ್ಟರ್ ಎಎನ್ ಸಂತೋಷ್, ಕನ್ನಡ, ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿಗಳು. ಗಣ್ಯಮಾನ್ಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮತಃ ಶ್ರೀಮತ್ ಸುತ್ತೂರು ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ತ್ರಿವಿಧ ದಾಸೋಹಿಗಳು, ರಾಜಗುರು ತಿಲಕ, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಋನ್ಮನದ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜೆಎಸ್ಎಸ್ ಮಹಿಳಾ ಕಾಲೇಜು ಸರಸ್ವತಿಪುರಂ, ಮೈಸೂರು. ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ, ಮೈಸೂರು ವಿಶ್ವವಿದ್ಯಾನಿಲಯ ಘಟಕ, ಭಾರತೀಯ ಮೂವ್ಮೆಂಟ್ ದೇಶಂ ಪ್ರಥಮ್, ಮೈಸೂರು, ಮೈಸೂರು ಸೈನ್ಸ್ ಫೌಂಡೇಶನ್, ಮೈಸೂರು ಇವರ ಸಹಯೋಗದಲ್ಲಿ ಇಂದು ದ ವಾರಿಯರ್ ಆಫ್ ರಿಯಲ್ ಇಂಡಿಪೆಂಡೆನ್ಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲೈಫ್, ಕಾಂಟ್ರಿಬ್ಯೂಷನ್ ಅಂಡ್ ಡೆತ್ ಈ ವಿಷಯದ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಉದ್ಘಾಟನಾ ಸಮಾರಂಭವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಮ್ಮ ಕಾಲೇಜಿನ ದ್ವಿತೀಯ ಬಿಕಾಂ ವಿದ್ಯಾರ್ಥಿನಿಯರಾದ ಕುಮಾರಿ ಎಂಪಿ ದೀಪಿಕಾ ಮತ್ತು ತಂಡದವರು ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ. ಹಿರಿಯರಿಗೂ ಹಾಗೂ ಗಣ್ಯರಿಗೂ ನನ್ನ ನಮಸ್ಕಾರ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಿಚಾರಧಾರೆನ ಹಂಚ್ಕೊಳ್ಳೋಕ್ಕೋಸ್ಕರವಾಗಿ ನಾವು ಇಲ್ಲೇ ಇದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ 2009 ನನಗೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಬುಕ್ ಸಿಕ್ತು, ಸೆಲೆಕ್ಟೆಡ್ ಸ್ಪೀಚಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಅಂತ. ಎಸ್ ಅಯ್ಯರ್ ಅವರು ಬರೆದಿರೋಂಥದ್ದು. ಅವರು ಸುಭಾಷ್ ಚಂದ್ರ ಬೋಸ್ ಅವರ ಸರ್ಕಾರದಲ್ಲಿ ಒಂದು ಪಬ್ಲಿಸಿಟಿ ಆ್ಯಂಡ್ ಪ್ರೊಪಗಂಡಾ ಮಿನಿಸ್ಟರ್ ಆಗಿದ್ದಂಥದ್ದು. ಆ ಬುಕ್ನ ನಾವು ಓದ್ತಾ ಇರಬೇಕಾದ್ರೆ ನಮಗೆ ಎಸ್ಪೆಷಲಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿದಾಗ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಓದ್ತಾ ಇರ್ಬೇಕಾದ್ರೆ ನಮಗೆ ಅಪರಾಧಿ ಪ್ರಜ್ಞೆ ಕಾಣ್ತಾರೆ. ಅವ್ರು ಹೆಂಗೆ ಹೋರಾಟ ಮಾಡಿದ್ರು, ಏನು ಕರೆ ಕೊಟ್ಟರು ಅಂತ. ಅಂದರೆ ನಮ್ಮಿಂದ ಏನು ಕೊಡೋಕ್ಕಾಗೋದಿಲ್ಲ, ಬರೀ ನೀರಡಿಕೆ, ಬರೀ ಸಾವು, ಬರೀ ನೋವು, ಕೆಲವು ಟೈಮು ಊಟನೂ ಕೂಡ ನಿಮಗೆ ಸಿಗದೆ ಇರ್ಬೋದು. ಆದರೆ ಒಂದು ಮಾತ್ರ ನಿಮ್ಗೆ ಸಿಗುತ್ತೆ, ಏನಪ್ಪ ಅಂದ್ರೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದಿಡುತ್ತೆ. ಪ್ರತಿಯೊಬ್ಬ ಭಾರತೀಯನು ನಿಮ್ಮ ಕಾಣಿಕೆನ ಅಥವಾ ನಿಮ್ಮ ಸಾಧನೆನ ನೆನೆಸ್ಕೋತಾನೆ ಅಂತ ಹೇಳ್ತಾರೆ. ಆದರೆ ನಾವು ಎಲ್ಲಿ ನೆನೆಸ್ಕೊಂಡ್ವಿ ಅಂತಂದು ನನಗೆ ಅಪರಾಧಿ ಪ್ರಜ್ಞೆ ಕಾಣುತ್ತೆ. ಎಲ್ಲೋ ಒಂದು ಚಕ್ರವರ್ತಿ ಅಂತವ್ರು ಮಧ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇರೋದು ಬಿಟ್ರೆ ಇನ್ಯಾರು ಹೇಳದೆ ಇರೋದನ್ನ ನೋಡುದು. ಅದರಿಂದ ಇನ್ಯಾರು ಹೇಳ್ತಾರೋ ಬಿಡ್ತಾರೋ, ಇನ್ಮೇಲೆ ನಾವು ಹೇಳ್ತೀವಿ ಅವ್ರು ಹುಟ್ಟಿದಿನ ರಾಷ್ಟ್ರೀಯ ದೇಶ ಪ್ರೇಮ ದಿನ ಅಂದ್ಬಿಟ್ಟು ಜನವರಿ 23 ಅವರು ಪ್ರೈಮ್ ಮಿನಿಸ್ಟರ್ ಆಗಿ ದಿನನ ಅಕ್ಟೋಬರ್ 21 ಆಜಾದ್ ಹಿಂದ್ ದಿವಸ್ ಅಂತ ಹೇಳ್ತೀವಿ ಅಂತ ಹೇಳಿ 14ರಲ್ಲಿ ಫಸ್ಟ್ ಸೆಲೆಬ್ರೇಷನ್ ತಂದ್ವಿ. 15ರಲ್ಲಿ ಇಂಡಿಯಾದ ಎಲ್ಲ ಟಾಪ್ ಮೋಸ್ಟ್ ಲೀಡರ್ಗಳಿಗೆ ಚಂದ್ರಚೂರ್ ಘೋಷ್ ಮತ್ತೆ ಚಂದ್ರಕುಮಾರ್ ಬೋಸ್, ಸುಬ್ರಹ್ಮಣ್ಯಂ ಸ್ವಾಮಿ,
ಚಕ್ರವರ್ತಿ ಸೂಲಿಬೆಲೆ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಒಪ್ಸಿದ್ರು. ಇನ್ಮೇಲೆ ಫೇಮಸ್ ಮಾಡೋಣ ಬಿಡಿ ಈ ದಿನನ, ಇದು ಅವಶ್ಯಕತೆ ಕೂಡ ಇದೆ. ಶತವದನಿ ಗಣೇಶ್ ಅವರು ಕೂಡ ನಾವು ಮಾಡೋದೋ ಬೇಡವ ಅಂತ ಅವ್ರಿಗೆ ಫೋನ್ ಮಾಡಿದ್ರು, ಈ ಫಂಕ್ಷನ್ ಆಗೋದು ಅತ್ಯಂತ ಅವಶ್ಯಕತೆ ಇದೆ, ಆದರೆ ನಾನು ಬರಲ್ಲ, ನನಗಿಂತ ಒಳ್ಳೆ ಗೆಸ್ಟ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಸಂದೀಪ್ ಬಾಲಕೃಷ್ಣನ್ ಅವ್ರನ್ನ ಕಳಿಸ್ಕೊಟ್ರು ಅವರು. ಹಾಗಾಗಿ ನಾವು ಅವ್ರಿಗೆ ಋಣಿಯಾಗಿದ್ದೇವೆ. ಹಾಗಾಗಿ ಈ ದಿನ ಇನ್ಮೇಲೆ ಇವೆರಡು ದಿನನ ಆಸ್ ಎ ಕಾಮನ್ ಮ್ಯಾನ್ ಆಗಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಆಗಿ ಅಥವಾ ಗೌರ್ಮೆಂಟ್ ಆಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಮ್ಮ ಈ ಜನಗಳ ದಿನ ಅಂತ ಹೇಳಿ. ಅದು ಮಾರ್ಕ್ ಆಫ್ ಜಸ್ಟಿಸ್ ನಾಟ್ ಓನ್ಲಿ ಫಾರ್ ಸುಭಾಷ್ ಚಂದ್ರ ಬೋಸ್, ಪ್ರತಿಯೊಬ್ಬ ಕ್ರಾಂತಿಕಾರಿಗಳಿಗೂ, ಪ್ರತಿಯೊಬ್ಬ ಪ್ರಾಣಾರ್ಪಣೆ ಮಾಡಿದವ್ರಿಗೂ ಕೂಡ ಅನ್ನೋನ್ ನಮಗೆ ಗೊತ್ತಿಲ್ಲದಿರುವಂತ ಎಲ್ಲ ಸ್ವತಂತ್ರ ಹೋರಾಟಗಾರ ಅರ್ಥವಾಗಿ ಈ ಆಜಾದ್ ಹಿಂದ್ ದಿವಸ್ನ ತಗೊಂಡಿದ್ದೀವಿ. ಇವ್ರಿಗೆ ಸುಭಾಷ್ ಚಂದ್ರ ಬೋಸ್ಗೆ ಗೌರವ ಸಲ್ಲಿಸೋದ್ ಮುಖಾಂತರ ನಾವು ಅವರೆಲ್ಲರಿಗೂ ಗೌರವ ಸಲ್ಲಿಸ್ದಂಗೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಮರ್ತೋಗಂತ ಅನ್ಸಂಗ್ ಹೀರೋಸ್ ಏನಿದೆ ಅವ್ರಿಗೋಸ್ಕರ ಇನ್ಮೇಲೆ ಶುರುವಾಗಿರೋಂತಹ ಕಾನ್ಫರೆನ್ಸ್ ಇದನ್ನ ಕೃಷ್ಣೇಗೌಡರು ನಾವು ಫಸ್ಟ್ ತೀರ್ಮಾನ ಮಾಡಿದ್ವಿ. ಆಮೇಲೆ ರಾಮಕೃಷ್ಣಾಶ್ರಮಕ್ಕೆ ಹೋಗ್ಬೇಕಂತ ಅಲ್ಲೋದು ಸ್ವಾಮೀಜಿ ಕೂಡ ಒಪ್ಕೊಂಡ್ರು, ಆದರೆ ಜಾಸ್ತಿ ಜನಕ್ಕೆ ಮಾಡ್ಬೇಕಂತ ನಾವು ಶಿವಾನಂದ್ ಸರ್ ಹತ್ರ ಬಂದ್ವಿ. ಆವಾಗ ಶಿವಾನಂದ್ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಅವರು ನಿರಂಜನ್ ಮೂರ್ತಿ ಸರ್ ಹತ್ರ ಮೀಟ್ ಮಾಡಿಸಿದ್ರು. ಅದು ಕೇಳಿದ ತಕ್ಷಣ ಇದು ನಮ್ಮ ಕಾಲೇಜಲ್ಲೇ ಆಗ್ಬೇಕಿದು ಅಂತ ಹೇಳಿ ಅವರು ತುಂಬಾ ಖುಷಿಯಾಗಿ ಒಪ್ಕೊಂಡು ಈ ಕಾಲೇಜ್ ಅವ್ರಿಗೆ ಅಸೈನ್ ಮಾಡೋದು. ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ತುಂಬ ಕೋಆಪರೇಷನ್ ಇಂದ ನಾವು ಈ ಕಾರ್ಯಕ್ರಮ ಅರೇಂಜ್ ಮಾಡೋಕ್ಕೆ ಆಗಿದೆ. ಮತ್ತೆ ಇಲ್ಲಿ ಫಸ್ಟ್ ಸ್ಪೀಕರ್ನ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಯಾವ ತರ ಸೆಲೆಬ್ರೇಷನ್ ಮಾಡಬೇಕು, ಯಾವ ತರ ಕಾನ್ಫರೆನ್ಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾವು ಅನುಜಿದರು ಮತ್ತೆ ಚಂದ್ರಚೂರ್ ಘೋಷಗೆ ಆಭಾರಿಯಾಗಿದ್ದೀವಿ ಇಲ್ಲಿ ಬರೋದಕ್ಕೆ, ಅಷ್ಟು ದೂರದಿಂದ ಬರೋದಕ್ಕೆ ಒಪ್ಕೊಂಡಿರೋದ್ರಿಂದ. ಅವರು ಒಂದು 5 ವರ್ಷದ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡೆತ್ ಮಿಸ್ಟ್ರಿ ಬಗ್ಗೆ ಮಾತಾಡಕ್ ಬಂದಿದ್ರು. ಆಗಿಂದ ಅವ್ರನ್ನ ಮೈಸೂರಿಗೆ ಕರೆಸ್ಬೇಕು ಅನ್ನೋದು ಒಂದು ಮಹದ ಆಸೆ ಆಗಿತ್ತು. ಹಾಗಾಗಿ ಇವತ್ತು ಅದು ನೆರವೇರಿದೆ. ನಿಮ್ಗೆಲ್ಲವೂ ಕೂಡ ಒಂದು ಅರ್ಥಪೂರ್ಣ ಅಂತ ಅವ್ರು ಮಾತಾಡಿದಾಗ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಅಂತ ಜೀವನನೇ ತ್ಯಾಗ ಮಾಡದಂತ, ನಮ್ಗೆ ಯಾವುದೇ ಹೆಸರು ಬೇಡ, ಪ್ರೈಮ್ ಮಿನಿಸ್ಟರ್ ಹಿಟ್ಲರ್ ಕೇಳ್ತಾರೆ ನೆಕ್ಸ್ಟ್ ಯಾರು ಸ್ವತಂತ್ರ ಬಂದ್ಮೇಲೆ ಯಾರಂತ, ಆವಾಗ ಅವ್ರು ಹೇಳ್ತಾರೆ ಇಟ್ ವಿಲ್ ಬಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಅಂತ. ಜನಗಳು ಯಾರು ಬಯಸ್ತಾರೋ ಅವ್ರು ಎಲೆಕ್ಟ್ ಆಗ್ತಾರೆ, ನೀವಾಗಲ್ವಾ ಅಂತ. ಅಂದ್ರೆ ಬೇರೆಯವ್ರ ಮೇಲೆ ನನ್ನ ನಂಬಿಕೆ ಇಲ್ವಲ್ಲ ಅಂತ ಕೇಳ್ತಾರೆ. ಅದರಿಂದ ಅಂತಹ ತ್ಯಾಗ ಜೀವಿಗ ನಾವು ಮರ್ತ್ಬಿಟ್ರೆ ನಮ್ಮಂತಹ ಅವ್ರಿಗೆ ಅನ್ಯಾಯ ಮಾಡೋಂಥವ್ರು ಇನ್ನೊಬ್ರು ಇಲ್ಲ ಅಂತ ಅನ್ಕೋತೀವಿ. ಅದರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಸಾಮಾನ್ಯ ಜನಗಳಿಂದ ಸಲ್ಲಿಸುವ ನಮನ ಈ ರಾಷ್ಟ್ರೀಯ ದೇಶ ಪ್ರೇಮ ದಿನ, ಆಜಾದ್ ಹಿಂದ್ ದಿನ, ಮತ್ತೆ ಫಸ್ಟ್ ರಿಯಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನಾವೆಲ್ಲರೂ ತಿಳ್ಕೊಳ್ಳೋಂಥದ್ದು, ನಮ್ಮ ಸ್ವಾಭಿಮಾನಕ್ಕೋಸ್ಕರ ತಿಳ್ಕೊಳ್ಳೋಂಥದ್ದು ಈ ದಿನ ಅವಶ್ಯಕ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ದಿನದಲ್ಲಿ ಅವ್ರಿಗೋಸ್ಕರ ಅರೇಂಜ್ ಆಗಿರುವಂತಹ ಈ ವಿಚಾರಗೋಷ್ಠಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದನ್ನ ಆಲಿಸ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ deliver this keynote address, and I'm deeply moved by the gesture that your organization has shown on me, and my heartfelt thanks goes out to all the organizers of this important event. And the topic that you have chosen is not only timely, but it has enormous historic importance. So thank you so much, first of all, Santosh Kannada sir, for inviting me here, and for all the dignitaries on the dais. Now, in his speech, both Mr. Santosh and the gentleman who introduced me, sorry, forget your name, they mentioned a very important point about Netaji Subhas Chandra Bose. So Anuj is an acknowledged expert on Bose, so I will not, yeah, you are, both of you are. So, I won't touch upon that, but just, on a broader canvas, what we can say is that Subhash Bose, the memories of people like, great stalwarts, leaders, freedom fighters, ಅವ್ರನ್ನ ಎಷ್ಟು ಹೊಗಳಿದ್ರು ಪದ ನಮಗೆ ಸಾಕಾಗೋದಿಲ್ಲ. So no amount of honor expressed in mere words is sufficient to describe their legacy, speaking in an overall sense. But what happened? Sorry. But how have we remembered them, if at all we have remembered them? People like Bose, and let's put it this way, people who did not belong to the approved official circle or coterie of the first Prime Minister of India, Nawab Nehru, how have their legacies been preserved? They haven't been preserved, they have been destroyed. Deliberately, we have been made to forget them. And this is government engineered amnesia. So even, by as early as the 1950s, people like Bose, Aurobindo Ghosh, one entire, 3-4 entire generations of extraordinary freedom fighters, how did our textbooks describe them after independence? As what? Extremists. And over the period, after the 80s especially, the word extremist was replaced by the word terrorist. So you are calling, you have shameless editors and alleged columnists and intellectuals who use the word terrorist both as a suffix and a prefix for people like Bhagat Singh, Subhash Bose. I mean, these are freedom fighters, so I think the context has been set well.
And let me read out a small quote before I begin my address. Quote, "The official history of the freedom movement starts with the premise that India lost independence only in the 18th century and had thus an experience of subjection to a foreign power for only about 2 centuries. Real history, on the other hand, teaches us that the major part of India lost independence about 5 centuries before and merely changed masters in the 18th century." This is what R.C. Majumdar says, and he is also one of the great stalwarts of Indian history. This is what he wrote more than 70 years ago. This was written in 1955. It's in the preface to the first volume of the History of Indian Freedom Movement. If your college library doesn't have it, please order it. That is still the best account of the Indian freedom struggle. So, and in fact, there's a backstory to this. R.C. Majumdar, not R.C. Majumdar, but after freedom, the government of India began an official history project for writing the story of our freedom struggle, and R.C. Majumdar was appointed to head that committee. And R.C. Majumdar clearly laid out the draft program and the plan for writing that history, and he clearly said that this history will tell the truth and nothing but the truth about the Indian freedom struggle. So what that meant was that he would be writing the truth about people like Gandhi and Nehru and the rest of that group. So this sent out alarm bells in the ruling establishment controlled by Nehru, and that project was stalled. Majumdar had to run from pillar to post for about 2 to 3 years, and then he realized what was happening. So Maulana Azad, who was the first education minister of India, he deliberately put the project in cold freezer. And after that, Majumdar realized what was happening, so he kind of quit the committee, and he said, I don't need any patronage from government. As a proud son of India and as someone who was an eyewitness to the freedom struggle, Majumdar was born in 1905, exactly when the partition of Bengal happened. So he says, I don't need your patronage, I don't need any of your money or whatever, I can do with my own resources. So he sat for 6 years and produced these 3 monumental volumes on the history of freedom struggle. As soon as Majumdar exited, that project which had been put in cold freezer was miraculously revived. And what did they do? For 12 years they sat on it and produced some, 6 or 8 volumes of Indian freedom struggle. But that is still the official history according to them. And it is full of whitewashing and other kinds of distortions, but let's not go there. So this is the type of man, these are the type of scholars that we had back then. So, and the perspective to approach the subject of the Indian freedom struggle, what Majumdar has given here, I think that is still the best. So he says, the Indian freedom struggle is not the story of our fight only against the British rule. This fight, this struggle for Indian freedom struggle began much earlier than the 19th century. It started when the so-called Delhi Sultanate was established. And so, what we commonly understand as freedom struggle has numerous dimensions which are all linked to each other. Remember, the freedom struggle, it is not just a political struggle for overthrowing an alien regime and establishing a new independent government. No, it has multiple dimensions which are all linked to each other, and in my keynote address I'll just touch upon a few major dimensions of this struggle. I'll give a random example. How many people in this country of 140 crore people, how many know about something called this Great Sannyasi Andolan? Hardly anybody knows. In fact, this Sannyasi Andolan occurred several decades before the First War of Indian Independence, which happened in 1857. And it might surprise many people also to know that the Sannyasi Andolan
was the direct inspiration for our national song Vande Mataram. It occurs in Bankim Chandra Chatterjee's Anand Mat. Vande Mataram is a poem which occurs in that book, and that book was inspired directly by the Sannyasi Andolan. What is it called? What do our textbooks mention? How do they characterize Sannyasi Andolan as? They call it Sannyasi rebellion. Rebellion against whom? Against an established Indian government. So this is a kind of mischievous narrative that has been going on. So we'll keep this in background, and when we look back at the freedom movement, we see the year 1858 as a turning point. That is a year when the control of India passed from the British East India Company directly to the Crown, directly to the British Crown in England. And imagine the significance of this, because see, till 1858, one multinational corporation was controlling all of India. The implications are far-reaching. So after 1858 onwards, when the British took over, ಸ್ಕ್ರೀನ್ಶಾಟ್ ತಗೊಳ್ಳೋದು. ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿ ಒಂದು ಹೊಸ ಚಿಂತನೆಯ ಲಹರಿಯನ್ನು ಮೂಡಿಸಿರುವಂತಹ ಖ್ಯಾತ ಚಿಂತಕರು, ಮಾಧ್ಯಮದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಮಾನ್ಯ ಸಂದೀಪ್ ಬಾಲಕೃಷ್ಣರವರೇ, ದೂರದ ದೆಹಲಿಯಿಂದ ಮತ್ತು ಹೈದರಾಬಾದಿಂದ ಬಂದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ತುಂಬ ಆಳವಾಗಿ ವಿಷಯವನ್ನು ಅಧ್ಯಯನ ಮಾಡಿ ಅವ್ರ ಬಗ್ಗೆ ಪುಸ್ತಕಗಳನ್ನು ಬರೆದು ತಮ್ಮನ್ನು ತಾವು ನೇತಾಜಿಯ ಇಡೀ ಜೀವನವನ್ನೇ ಆ ನೇತಾಜಿಗೋಸ್ಕರ ಒಂದು ಸಮರ್ಪಣೆ ಮಾಡಿಕೊಂಡಿರುವಂತಹ ಮಾನ್ಯ ಅನುಧರ್ ಅವರೇ, ಮಾನ್ಯ ಚಂದ್ರಚೂರ್ ಘೋಷ್ ಅವರೇ, ನಮ್ಮ ನಾಡು ಕಂಡಂಥ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವಿಧಾನ ಪರಿಷತ್ತಿನ ಶಾಸಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಿರುವಂತಹ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ NEPಯಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟಿರುವಂತಹ ಮಾನ್ಯ ಅರುಣ್ ಶಾಪೂರ್ ಸರ್ ಅವರೇ, ಇದೀಗ ತಾನೇ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿರುವಂತಹ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಮಾಜಿ ಕುಲಸಚಿವರು ಆಗಿರುವಂಥ ಪ್ರೊಫೆಸರ್ ಜ್ಞಾನಪ್ರಕಾಶ್ ಸರ್ ಅವರೇ, ಮೈಸೂರು ಸೈನ್ಸ್ ಫೌಂಡೇಶನ್ನ ಕೃಷ್ಣೇಗೌಡರು ಸರ್ ಅವರೇ, ನಮ್ಮ ಆತ್ಮೀಯ ಗೆಳೆಯನಾದಂಥ ಡಾಕ್ಟರ್ ಸಂತೋಷ್ ಕನ್ನಡ ಅವರೇ, ಹಾಗೆ
ಈ ಎಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣಕರ್ತರಾದಂಥ ಮತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರೇ, ಕಾನ್ಫರೆನ್ಸಿನ ಕನ್ವೀನರ್ ಆಗಿರುವಂಥ ಡಾಕ್ಟರ್ ಮಾದೇವಸ್ವಾಮಿ ಸರ್ ಅವರೇ, ಟೀನ್ರಾಗಿರುವಂಥ ಡಾಕ್ಟರ್ ರೇಚಣ್ಣ ಸರ್ ಅವರೇ, ಇಲ್ಲಿ ಬಂದಿರುವಂಥ ಬೇರೆ ಬೇರೆ ವಿಚಾರ ಅಂದರೆ ಇಲ್ಲಿ ಶಿಕ್ಷಣ ಅಷ್ಟೇ ಅಲ್ಲದೇ ನೇತಾಜಿಯವ್ರ ಬಗ್ಗೆ ಆಸಕ್ತಿಯಿಂದ ತಿಳ್ಕೊಳ್ಬೇಕು, ಕೇಳಬೇಕು ಅಂಥೇಳಿ ಆ ಥರ ಆಸಕ್ತ ಮನಸ್ಸುಗಳೇನು ಇಲ್ಲಿ ಬಂದಿದೆ. ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ರಿ. ಏನು ಅಂತ ಹೇಳಿದ್ರೆ, ನಮ್ಮ ದೇಶ ಇದಕ್ಕೆ ಮೃತ್ಯುಂಜಯ ಭಾರತ ಅಂತ ಕರೆದಿದ್ದಾರೆ. ಜಗತ್ತಿನಲ್ಲಿ ದೇಶಕ್ಕೆ ಅನೇಕ ದೇಶಗಳಿಗೆ ಅದಕ್ಕೆ ಹುಟ್ಟಿದೆ, ಮತ್ತೆ ಯಾವಾಗ ಸಾಯ್ತದಂತ ಗೊತ್ತಿಲ್ಲ. ಆದರೆ ನಮ್ಮ ದೇಶಕ್ಕೆ ಯಾವಾಗ ಈ ಒಂದು ಸಂಸ್ಕೃತಿಯ ಪ್ರವಾಹ, ಪರಂಪರೆಯ ಪ್ರವಾಹ ಪ್ರಾರಂಭ ಆಯಿತು ಅಂತ ಹೇಳಿ ಒಂದು ಲೆಕ್ಕ ಹಾಕ್ತಾ ಹೋದ್ರೆ, ವೇದಗಳ ಕಾಲ, ರಾಮಾಯಣ ಕಾಲ, ಮಹಾಭಾರತದ ಕಾಲ, ನಮ್ಮ ಋಷಿ ಪರಂಪರೆ, ಹೀಗೆ ಉದ್ಘಾಟನೆಯನ್ನು ನೆರವೇರಿಸಿದ ಬರಹಗಾರರು, ಸಂಶೋಧಕರು ಹಾಗೂ ವಾಗ್ಮಿಗಳು ಆದ ಶ್ರೀ ಸಂದೀಪ್ ಬಾಲಕೃಷ್ಣ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ಪ್ರೊಫೆಸರ್ ಜ್ಞಾನಪ್ರಕಾಶ್ ಸರ್ ಅವರು, ಕುಲಸಚಿವರು, ಮೈಸೂರು ವಿಶ್ವವಿದ್ಯಾನಿಲಯ, ಇವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬರಹಗಾರರು, ಸಂಸ್ಕೃತಿ ಚಿಂತಕರು ಮತ್ತು ವಾಗ್ಮಿಗಳು ಆದ ಶ್ರೀ ಅನೂಜ್ ದಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ಹಾಗೆಯೇ ಬರಹಗಾರರು ಮತ್ತು ವಾಗ್ಮಿಗಳು ಆದಂತಹ ಶ್ರೀ ಚಂದ್ರಚೂಡ್ ಘೋಷ್ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದ ಯಶಸ್ಸಿಗೆ ಸಲಹೆ ಮಾರ್ಗದರ್ಶನಗಳನ್ನು ನೀಡುತ್ತಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಪೂರ್ಣಿಮಾ ಮೇಡಮ್ ಅವರಿಗೆ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೈಸೂರು ಸೈನ್ಸ್ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿ ಕೃಷ್ಣೇಗೌಡ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ವಾಗ್ಮಿಗಳು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂತಹ ಶ್ರೀ ಅರುಣ್ ಶಹಾಪುರ್ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮ್ಮೇಳನದ ಸಂಚಾಲಕರಾದಂತಹ ಡಾಕ್ಟರ್ ಎನ್ ಮಹಾದೇವಿ ಸ್ವಾಮಿ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು. ಈ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಆತ್ಮೀಯರು ಆದ ಡಾಕ್ಟರ್ ಎನ್ ಸಂತೋಷ್ ಕನ್ನಡ ಇವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಈ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ನಮ್ಮ ಕಾಲೇಜಿನ ಶೈಕ್ಷಣಿಕ ಡೀನ್ರವರಾದ ಡಾಕ್ಟರ್ ರೇಚಣ್ಣ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ನೇತಾಜಿ ಮೂರ್ತಿಯನ್ನು ವಿನ್ಯಾಸಗೊಳಿಸಿದ ಶ್ರೀ ಎಂ ಬಿ ಮಹೇಶ್ ರವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಸಹಕರಿಸುತ್ತಿರುವಂತಹ ಎಲ್ಲ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಣಿಕ ಮಹಾಸಂಘ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಸೈನ್ಸ್ ಫೌಂಡೇಶನ್ನ ಪದಾಧಿಕಾರಿಗಳಿಗೆ, ಭಾರತೀಯ ಮೂವ್ಮೆಂಟ್ ದೇಶಂ ಪ್ರಥಮ್ನ ಪದಾಧಿಕಾರಿಗಳಿಗೆ ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿರುವಂತಹ ಎಲ್ಲ ಪ್ರಾಧ್ಯಾಪಕರುಗಳಿಗೆ